18ಕ್ಕೆ ನಾನು ಪ್ರೆಡಿಕ್ಷನ್ ಕೊಟ್ಟಿದ್ದೀನಿ. 19ನೇ ತಾರೀಕು ಸಡನ್ನಾಗಿ ಇವರು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾ ಇದ್ದಾರೆ, ರಾಜೀನಾಮೆ ಕೊಡಬೇಕು ಅನ್ನೋದು ನ್ಯೂಸ್ ಪ್ರೆಡಿಕ್ಟ್ ಆಯಿತು. ಸೊ 19ನೇ ತಾರೀಕು 20ನೇ ತಾರೀಕು ರಾಜೀನಾಮೆ ಕೊಟ್ಟಿರ್ತಾರೆ. ಸೊ ಆ ಒಂದು ಪ್ರೆಡಿಕ್ಷನನ್ನು ನಾನು ಇದೇ ಜನವರಿಯಲ್ಲಿ ಯಾವುದೋ ಒಂದು ಮಾಧ್ಯಮದಲ್ಲಿ ಕೂಡ ಹೇಳಿದೆ. ಅವಾಗೂ ಕೂಡ ಈ ವರ್ಷ 15ನೇ ತಾರೀಕಿಗೆ ಹಬ್ಬ ಬಂದಿದೆ, ಡಿ ಕೆ ಶಿವಕುಮಾರ್ ಅವರು CM ಆಗೇ ಆಗ್ತಾರೆ ಈ ವರ್ಷ. ಅಂದರೆ ಅವರ ಗ್ರಹ ಗತಿಗಳೆಲ್ಲ ತುಂಬ ಚೆನ್ನಾಗಿದೆ, ಅದಕ್ಕೆ ಸ್ವಲ್ಪ ಟೈಮ್ ಬೇಕು, ಶನಿ ದಶ ನಡೀತಾ ಇದೆ ಅಂತ. ನೋಡಿ ಅವರ ಜಾತಕ ಬಂದು ಅವರ ಒಂದು ಜಾತಕ ತೊಗೊಂಡಾಗ ಅವ್ರದ್ದು ಕೃತಿಕಾ ನಕ್ಷತ್ರ, ಅಂದರೆ ಸೂರ್ಯನ ಒಂದು ನಕ್ಷತ್ರ ಆಗಿರುತ್ತೆ, ನಕ್ಷತ್ರಾಧಿಪತಿ ಸೂರ್ಯ ಆಗಿರ್ತಾನೆ. ಕೃತಿಕಾ ನಕ್ಷತ್ರ 15ನೇ ತಾರೀಕು ಮೇ 1961 ಹುಟ್ಟಿರ್ತಾರೆ. ಅವರ ಲಗ್ನ ಬಂದು ಮೇಷ ಲಗ್ನ ಇರುತ್ತೆ. ಸೊ ಮೇಷ ಲಗ್ನಕ್ಕೆ ಈಗ ನಡೀತಾ ಇರೋ ಟೈಮಲ್ಲಿ ಮೇಷ ರಾಶಿಗೆ 12ನೇ ಮನೆಯಲ್ಲಿ ಶನಿ ಇದ್ದಾನೆ. 12ನೇ ಮನೇಲಿ ಶನಿ ಇದ್ದಾಗ 7.5 ನಡೀತಾ ಇದೆ, ಆಯಿತಾ. 7.5 ನಡೀತಿದೆ. ಮೇಷ ಲಗ್ನ ರಾಶಿ ಅಂತ ತಗೊಂಡಾಗ ಲಾಭ ಸ್ಥಾನದಲ್ಲಿ ಶನಿ ಇರ್ತಾನೆ. ಯಾಕಂದರೆ ಅವನು 10ನೇವನಾಗಿ 9ನೇವನಾಗಿ 10ನೇವನಾಗಿ 11ನೇ ಮನೆಯಲ್ಲಿ ಲಾಭ ಸ್ಥಾನದಲ್ಲಿ ಇರ್ತಾನೆ. ಮತ್ತು ಶನಿ ದೃಷ್ಟಿ ರಾಶಿ ಮೇಲೆ ಬೀಳುತ್ತೆ. ಕೆಲವೊಂದು ಮಾತುಗಳಿಂದ ಪಾಪ ಅವರು ತುಂಬ ಸಿಕ್ಕಾಕೊಂಡಿದ್ದಾರೆ, ಎಲ್ಲೆಲ್ಲ ಒಂದೊಂದು ಕಡೆ ಕಾಂಟ್ರವರ್ಸಿಗಳಾಗಿದ್ದಾವೆ. ಅದು ಕೂಡ ಶನಿ ದೃಷ್ಟಿಯಿಂದನೇ ಆಗಿರುತ್ತೆ. ಆ ಒಂದು ಟೈಮು ಗ್ರಹಗತಿಗಳು ಬಂದಾಗ ಆ ರೀತಿ ಆಗುತ್ತೆ. ಸೊ ಈಗ ನೋಡಿ ಅವರ ಒಂದು ಜಾತಕ ನೋಡಿದಾಗ ಇದನ್ನು ಫಸ್ಟೇ ಪ್ರೆಡಿಕ್ಷನ್ ಕೊಟ್ಟಿದ್ದೆ. ಅವರು ಈ ಶನಿ ದಶೆಯಲ್ಲಿ ಅವರು CM ಆಗೇ ಆಗ್ತಾರೆ. ಮತ್ತು ಇದೇ ರೀತಿ ದೇವಸ್ಥಾನಗಳನ್ನ ಅವರು ಸ್ವಲ್ಪ ವಿಸಿಟ್ ಮಾಡ್ತಾ ಇರಬೇಕು ಅಂತ ಇದೇ 18ನೇ ತಾರೀಕು ನಾನು ಹೇಳಿದ್ದೆ. ಇದೇ ದೇವಸ್ಥಾನಗಳನ್ನ ವಿಸಿಟ್ ಮಾಡಬೇಕು, ಈ ಥರ ಶನಿ ಟೆಂಪಲ್ಗೆ ಇಲ್ಲ ವಿಷ್ಣು ಇದಕ್ಕೆ ಮತ್ತು ತಿರುವಣ್ಣಾಮಲೈಗೆ ಹೋದರೂ ಕೂಡ ಎಲ್ಲೋ ಒಂದು ಕಡೆ ಅವರು ಅಂದರೆ ದೇವರ ಕಾರ್ಯಾನ ದೇವರ ಮೊರೆ ಹೋಗ್ತಾ ಇದ್ರೆ ಖಂಡಿತ ಅವ್ರು CM ಆಗೇ ಆಗ್ತಾರೆ. ಅವರ ಗ್ರಹಗತಿಗಳೆಲ್ಲ ತುಂಬ ಸಪೋರ್ಟ್ ಮಾಡ್ತಿದ್ದಾವೆ ಅಂತ ಹೇಳಿದೆ. ನೋಡಿ ಅದು ಕೂಡ ಹಂಗೆ ಇರೋದು. ಅವ್ರು ಸಾಕಷ್ಟು ದೇವಸ್ಥಾನ ಸುತ್ತಿದ್ದಾರೆ, ಹೌದು ಆ ದೈವ ಸೇವೆ ಮಾಡಿರೋದೇ ಇವಾಗ ಅವರು ಆಸೆ ನೆರವೇರಿಸ್ತದೆ ಅಂತ ಹೇಳಿ. ನೋಡಿ ಅವರ ಲಗ್ನಕ್ಕೆ ಮೇಷ ರಾಶಿಗೆ ಶನಿ ಬಂದು 12ನೇ ಮನೇಲಿ ಇರ್ತಾನೆ. ಅದು ಲಗ್ನಕ್ಕೆ 12ನೇ ಮನೇಲಿ ಅದು ಕೂಡ 7.5 ಆಗಿರುತ್ತೆ. ರಾಶಿಗೆ ತಗೊಂಡಾಗ ಅವ್ರಿಗೆ ಶನಿ ದಶ ನಡೀತಿದೆ. ಮತ್ತು ಗುರು ಬಂದು ಅವನು 11ನೇವನಾಗಿ ಲಾಭ ಸ್ಥಾನಾಧಿಪತಿಯಾಗಿ 2ನೇ ಮನೇಲಿ ಇರ್ತಾನೆ. ಯಾವಾಗ ಮಿಥುನ ರಾಶಿಯಲ್ಲಿ ಗುರು ಬಂದ ನಾನು ಆವಾಗಲೇ ಹೇಳಿದ್ದೆ ಅವರಿಗೆ ಗುರು ಚೆನ್ನಾಗಿದ್ದಾನೆ, ವೃಷಭ ರಾಶಿಯವರಿಗೆ ತುಂಬ ಟೈಮ್ ಚೆನ್ನಾಗಿದೆ ಅಂತ. ಮತ್ತು ಗುರು ಈ 2ನೇ ತಾರೀಕು ಅಂದರೆ ನಾಳೆ ಗುರು ಏನಾಗ್ತಿದ್ದಾನೆ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಬದಲಾಗ್ತಿದ್ದಾನೆ. ಆದರೆ ಗುರು ಬದಲಾಗೋಕ್ಕೆ ಮುಂಚೆನೇ ಅವರಿಗೆ ರಿಸಲ್ಟ್ ತೋರಿಸಿದ್ದಾನೆ. ಯಾಕೆ ಅಂತಂದರೆ ಗುರು ಇನ್ನು 2ನೇ ತಾರೀಕು ಇವ್ರಿಗೆ 3ನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ. ಆದರೆ ಸ್ವೀಕಾರ ಆಗೋಕ್ಕೆ ಮುಂಚೆನೇ ಆಲ್ರೆಡಿ ಎಲ್ರಿಗೂ ಗೊತ್ತಾಗಿದೆ ಇವರೇ CM ಅಂತ. ಸೊ ಏನಾಗುತ್ತೆ ಇಲ್ಲಿ ಶನಿ ದಶೆ ಅವ್ರಿಗೆ 2015ರಿಂದ ಸ್ಟಾರ್ಟ್ ಆಗಿದೆ. ಈ 2015ರಲ್ಲಿ ಶನಿ ದಶೆ ಸ್ಟಾರ್ಟ್ ಆಗಿದ ತಕ್ಷಣ ಅವರೇನು CM ಆಗಲಿಲ್ಲ. ಯಾಕಂದರೆ ಸ್ಟಾರ್ಟ್ ಆದಾಗ ಅವರು ಬಹಳಷ್ಟು ಕಷ್ಟವನ್ನು ನೋಡಿದ್ದಾರೆ, ಅವಮರ್ಯಾದೆಯನ್ನು ಕೂಡ ನೋಡಿದ್ದಾರೆ. 2015ನೇ ಇಸ್ವಿಯಲ್ಲಿ ಶನಿ ದಶೆ ಸ್ಟಾರ್ಟ್ ಆದಾಗ ಅವರು ಒಂದು ಕಾರಾಗೃಹದ ಒಂದು ಬಂಧನದಲ್ಲೂ ಕೂಡ ಇದ್ದರು.